ಈ ಸಂಚಿಕೆಯಲ್ಲಿ 10 ಮಹಿಳೆಯರ ಹೆಸರುಗಳನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ನಿಮ್ಮ ಹೆಸರಿನ ಬಗ್ಗೆ ಅಕ್ಯುರೇಟ್ ಆಗಿ ನಿಮಗೆ ವಿಶ್ಲೇಷಣೆ ಬೇಕು ಅನ್ಸಿದ್ರೆ ನಿಮ್ಮ ಸಂಪೂರ್ಣ ಹೆಸರು ಹಾಗೇನೇ ಡೇಟ್ ಆಫ್ ಬರ್ತ್ ಅನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಆಯ್ದ ಹೆಸರುಗಳನ್ನ ಮುಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಈ ಜಿ ಅನ್ನೋ ಲೆಟರ್ ಇಲ್ಲ ಗಾ ಅನ್ನೋ ಲೆಟರ್ ಬಂದಾಗ ದೇವರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಇವ್ರ ಮೇಲೆ. ಅದೇ ಥರ ಲಕ್ ಫ್ಯಾಕ್ಟರು ಚೆನ್ನಾಗಿರುತ್ತೆ ಮತ್ತು ಸಿಕ್ಸ್ ಸೆನ್ಸು ಚೆನ್ನಾಗಿರುತ್ತೆ ಇವ್ರಿಗೆ. ನೋಡಿ, ನಾವು ನಿಮ್ಮ ಹೆಸರು ಅಪೇಕ್ಷಾ ನಿಮ್ಮನ್ನ ಹೇಳಿದಾಗ ನೀವು ತಿರುಗ್ತೀರಾ, ಸೊ ಅದು ಸೋಲ್ಗೆ ಟ್ರಾನ್ಸ್ಮಿಟ್ ಆಗಿರುತ್ತೆ ನೇಮು. ಈ ಪಿ ಅಲ್ಲಿ ಯಾರಾದರೂ ಫೀಮೇಲ್ಸ್ ಹೆಸರಿರೋರು ಜನರಲ್ ಆಗಿ ಸ್ವಲ್ಪ ಲೇಜಿ ಅಂತೀನಿ, ಬೇಜಾರು ಮಾಡ್ಕೊಂಬೇಡಿ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಹಿಂದಿನ ಸಂಚಿಕೆಯಲ್ಲಿ 10 ಪುರುಷರ ಹೆಸರುಗಳನ್ನು ವಿಶ್ಲೇಷಣೆ ಮಾಡಿದ್ವಿ. ಆದರೆ ಈ ಸಂಚಿಕೆಯಲ್ಲಿ 10 ಮಹಿಳೆಯರ ಹೆಸರುಗಳನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ನ್ಯೂಮರಾಲಜಿಸ್ಟ್ ಹಾಗೆಯೇ ವಾಸ್ತು ಕನ್ಸಲ್ಟೆಂಟ್ ಅರವಿಂದ್ ರತನ್ ಅವರು. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೇನೆ ನಿಮ್ಮ ಹೆಸರಿನ ಬಗ್ಗೆ ಅಕ್ಯುರೇಟ್ ಆಗಿ ನಿಮಗೆ ವಿಶ್ಲೇಷಣೆ ಬೇಕು ಅನಿಸಿದ್ರೆ ನಿಮ್ಮ ಸಂಪೂರ್ಣ ಹೆಸರು ಹಾಗೆಯೇ ಡೇಟ್ ಆಫ್ ಬರ್ತನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಆಯ್ದ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಸರ್, ಮೊದಲನೇ ಹೆಸರು ತುಂಬ ಕಾಮನ್ ಆಗಿರುವಂಥದ್ದು ಅಕ್ಷತಾ. ನೋಡಿ, ಅಕ್ಷತಾ ಅನ್ನೋ ನೇಮ್ ಒಂದು ವೆರಿ ಪಾಸಿಟಿವ್ ನೇಮ್ ಅಂತ ಹೇಳ್ಬೋದು. ಯಾಕಂದರೆ ಎ ಇಂದ ಒಂದು ಲೆಟರ್ ಸ್ಟಾರ್ಟ್ ಆದಾಗ ಫೀಮೇಲ್ಸಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಕ್ವಾಲಿಟಿ ಬರುತ್ತೆ, ಮುಂದಾಳತ್ವ ಚೆನ್ನಾಗಿ ವಹಿಸ್ಕೊತಾರೆ. ಅದೇ ಥರ ಫೇಮ್ ಚೆನ್ನಾಗಿರುತ್ತೆ, ಲಕ್ ಚೆನ್ನಾಗಿರುತ್ತೆ. ಬಟ್ ಅಟ್ ಸೇಮ್ ಟೈಮು ಒಂದು ಸ್ವಲ್ಪ ರಿಲೇಷನ್ಶಿಪ್ ಬಗ್ಗೆ ಗಮನ ಕೊಡಿ, ಯಾಕಂದರೆ ನಿಮಗೆ ಚೀಟಿಂಗ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರ್, ಎರಡನೇ ಹೆಸರು ಕಾವ್ಯ. ಕಾವ್ಯ. ಸೊ ನೋಡಿ, ಈ ಕಾವ್ಯ ಅನ್ನೋ ನೇಮ್ಸ್ ನೀವು ಅಬ್ಸರ್ವ್ ಮಾಡಿದಾಗ ನಾವೇನು ಹೇಳ್ತೀರಿ ಅಂತಂದರೆ ಸ್ವಲ್ಪ ಡ್ಯುಯಲ್ ಮೈಂಡೆಡ್ನೆಸ್ ಇರುತ್ತೆ ಅಂತ ನಾವು ನೋಡಿದ್ದೀರಿ. ತುಂಬ ಜನರಿಕಾಗಿ ನಾವು ನೋಡಿದಾಗ ಕಾವ್ಯ ಅನ್ನೋ ನೇಮಲ್ಲಿ ಡ್ಯುಯಲ್ ಮೈಂಡೆಡ್ನೆಸ್. ಯಾಕಂದರೆ ಕಾವ್ಯ ಅನ್ನೋದು 11ನೇ ನಂಬರು ಚಂದ್ರನ ಸಂಕೇತ. ನೋಡಿ, ಚಂದ್ರ ಪ್ರತಿ 2 ದಿನಕ್ಕೆ ಶೇಪ್ ಚೇಂಜ್ ಆಗುತ್ತೆ. ಸೊ ಇದೇ ಥರ ಇವ್ರ ಮೈಂಡ್ ಚೇಂಜ್ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಬಟ್ ಅಟ್ ದ ಸೇಮ್ ಟೈಮು ಯಾರ್ಯಾರು ಕೆಲಸ ಮಾಡ್ತಿರೋರು ಅವರ ಸರ್ಕಲಲ್ಲಿ ಫೇಮಸ್ ಆಗಿರ್ತಾರೆ. ಅದೇ ಥರ ಒಂದು ಬಿಸ್ನೆಸ್ಸಲ್ಲಿದ್ರೂ ಒಂದು ವಿಕ್ಟ್ರೀಸ್ ಚೆನ್ನಾಗಿರುತ್ತೆ ಇವ್ರಿಗೆ. ಸರ್, ಮುಂದಿನ ಹೆಸರು ಸಂಗೀತ. ಸಂಗೀತ ನೋಡಿ, ನಾವು ಸೌಂಡ್ ನ್ಯೂಮರಾಲಜಿ ಅಂತ ಹೇಳಿದಾಗ ಸಂಗೀತ ಅನ್ನೋದು ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ನಾವು ತೊಗೊಳ್ಬೋದು. ಅಟ್ ದ ಸೇಮ್ ಟೈಮು ಇವ್ರದ್ದು ಒಂದೇ ಒಂದು ನೆಗೆಟಿವ್ ಫ್ಯಾಕ್ಟ್ರಿ ಏನು ಅಂತಂದರೆ ಇವರು ಟೈಮಿಗೆ ಸರಿಯಾಗಿ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಇಲ್ಲ ಅವ್ರು ಅಕಸ್ಮಾತ್ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಯೂಶ್ವಲಿ ಒಂದು 10 ನಿಮಿಷ ಲೇಟ್ ಆಗಿಬಿಡುತ್ತೆ. ಇವರು 10 ನಿಮಿಷ ಜಲ್ದಿನೇ ಇರೋಣ ಅಂತ ಅಂದ್ಕೊಂಡ್ರೂ ಅದೊಂದು ಸಾಧ್ಯ ಆಗೋದಿಲ್ಲ. ಅದೇನೆಂದರೆ ಅದ್ರ ಹೆಸರಲ್ಲೊಂದು ವೈಬ್ರೇಷನ್ ಇದೆ. ಆದರೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ಈ ಜಿ ಅನ್ನೋ ಲೆಟ್ರ್ ಇಲ್ಲ ಗಾ ಅನ್ನೋ ಲೆಟ್ರ್ ಬಂದಾಗ ದೇವರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಇವ್ರ ಮೇಲೆ. ಅದೇ ಥರ ಲಕ್ ಫ್ಯಾಕ್ಟ್ರು ಚೆನ್ನಾಗಿರುತ್ತೆ ಮತ್ತು ಸಿಕ್ಸ್ ಸೆನ್ಸು ಚೆನ್ನಾಗಿರುತ್ತೆ ಇವ್ರಿಗೆ. ಮುಂದಿನ ಹೆಸರು ಗೌರಿ. ಗೌರಿಯಲ್ಲಿ ಕೆಲವೊಬ್ಬರು 2 ಸ್ಪೆಲ್ಲಿಂಗ್ ಇಟ್ಕೊತಾರೆ. GOWRI ಅನ್ನೋದು ಒಂದು ಹೆಸರು, ಅದೇ ಥರ GOURI ಅನ್ನೋದು ಇನ್ನೊಂದು ಸ್ಪೆಲ್ಲಿಂಗ್ ಇಟ್ಕೊತಾರೆ. GAURIನೂ ಇಟ್ಕೊತಾರೆ. ನೋಡಿ, GAURI ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ನೋಡಿ, ಈ 13 ಅನ್ನೋ ನಂಬರ್ ಬಂದಾಗ ಏನಾಗುತ್ತೆ, GAURIಯಲ್ಲಿ 13 ಬರುತ್ತೆ. ಈಗ ನೀವು ವರ್ಲ್ಡಲ್ಲಿ ತುಂಬ ಕಂಟ್ರೀಸಲ್ಲಿ ನೋಡಿ, ಈ 13th ಫ್ಲೋರ್ ಇರಲ್ಲ, ಲಿಫ್ಟಲ್ಲಿ 13th ಇದಿರಲ್ಲ, ನಂಬರ್ ಇರಲ್ಲ, 13th ಕ್ರಾಸ್ ಇರಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ಅದೇನೆಂದರೆ ಸ್ವಲ್ಪ ಲಕ್ ಫ್ಯಾಕ್ಟರ್ ಸ್ವಲ್ಪ ಕಡಿಮೆ ಅನ್ನೋದು ನಾವು ಹೇಳ್ತೀರಿ GAURI ಇಟ್ಕೊಂಡಾಗ. ಬಟ್ GOWRI ಇಲ್ಲ GOURI ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇಟ್ಸ್ ಅ ವೆರಿ ಪಾಸಿಟಿವ್ ನೇಮ್. 19 ಅಂತ ಬರುತ್ತೆ, ಒಂದು ಲೀಡರ್ಶಿಪ್ ನಂಬರ್ ಅಂತ ಮತ್ತೆ ಹೇಳ್ತೀರಿ. ಅದೇ ಥರ ಸೌಂಡ್ ನ್ಯೂಮರಾಲಜಿ ನಾವೇನು ಹೇಳ್ತೀರಿ ಅಂದರೆ ಗೋ ವೈಬ್ರೇಷನ್ ಇದ್ದಾಗ ಇಟ್ ಈಸ್ ಅ ವೆರಿ ಗುಡ್ ಪಾಸಿಟಿವ್ ವೈಬ್ರೇಷನ್. ಅದೇ ಥರ ಈ ಯು ಬಂದಾಗ ಇಲ್ಲ W ಬಂದಾಗ ಏನಂತಂದರೆ ಪ್ರಾಸ್ಪೆರಿಟಿ ಚೆನ್ನಾಗಿರುತ್ತೆ, ಒಂದು ಮನಿ ಲೆಟರ್ ಅಂತ ನಾವು ಹೇಳ್ತೀರಿ. ಅದೇ ಥರ ರೀ ಅಂತಂದರೆ ಫೇಮಸ್. ಸೊ ಜನರಲಾಗಿ ನೋಡಿ, ಈ ಥರ ಗೌರಿ ಅಂತ ಹೆಸರಿರೋರಲ್ಲ ಅವ್ರ ಸರ್ಕಲಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಅವರು ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು, ಅವ್ರು ಫೇಮಸ್ ಆಗಿರ್ತಾರೆ. ಇಲ್ಲ ಅವರೊಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಆ ಆಫೀಸಲ್ಲಿ ಅವರು ತುಂಬ ಫೇಮಸ್ ಆಗಿ ಕಾಣಿಸ್ಕೊತಿರ್ತಾರೆ. ಸರ್, ಈ ಸ್ಪೆಲ್ಲಿಂಗ್ಗಳ ವಿಷಯ ಬಂದಾಗ ಒಂದು ನೆನಪಾಯಿತು. ಈಗ ಗೌರಿ ಆಗಿರ್ಬೋದು, ಸೌಮ್ಯ, ಈ ರೀತಿಯ ಹೆಸರುಗಳನ್ನ ಒಬ್ಬೊಬ್ಬರು ಒಂದೊಂದು ರೀತಿ. ಈಗ ಎಕ್ಸಾಂಪಲ್ ನಾವು ಫೋನಲ್ಲಿ ಅವ್ರ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಸ್ಪೆಲ್ಲಿಂಗಲ್ಲಿ ಮಾಡ್ಕೋತೀವಿ. ಇನ್ನೊಬ್ರು ವೈಬ್ರೇಷನ್ ಕೂಡ ಅವ್ರಿಗೆ ಮ್ಯಾಚ್ ಆಗುತ್ತಾ ಹೇಗೆ ಅಂತ ನೋಡಿ. ನೇಮ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ ನಾವು ಏನು ಹೇಳ್ತೀರಿ ಅಂತಂದರೆ, ಈಗ ಒಬ್ಬರು ಹೆಸರು ಹೇಳಿದಾಗ ನಾವು ಅವ್ರ ಹೆಸರನ್ನ ಪ್ರೊನೌನ್ಸ್ ಮಾಡಿದಾಗ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಇದನ್ನು ಒಂದು ಸೈಂಟಿಫಿಕ್ ರೀತಿಯಲ್ಲಿ ಹೇಳಬೇಕಂತಂದರೆ ನಾವೇನು ಹೇಳ್ತೀರಿ ಅಂತಂದರೆ, ಇವಾಗ ಯಾರಾದರೂ ಒಬ್ಬರು 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಆ ಥರ ಡಿಫ್ರೆಂಟ್ ಹುಟ್ಟಿರ್ತಾರೆ ಅಂದರೆ ಅದು ಬಾಡಿಲಿ ಒಂದು ಕೆಮಿಕಲ್ ಸರ್ಕ್ಯೂಟ್ ಬೇರೆ ಥರ ಇರುತ್ತೆ. ಅದೇ ಥರ ಅವ್ರ ಬಾಡಿಲಿಂದ ಒಂದು ಫ್ರೀಕ್ವೆನ್ಸಿ ಬೇರೆ ಥರ ಬರ್ತಾ ಇರುತ್ತೆ.
ಸೊ ನಾವು ನೇಮ್ ಅನ್ನೋದನ್ನು ಅವ್ರಿಗೆ ಹೇಳಿದಾಗ ನೋಡಿ, ನಾವು ನಿಮ್ಮ ಹೆಸರು ಅಪೇಕ್ಷಾ ನಿಮ್ಮನ್ನ ಹೇಳಿದಾಗ ನೀವು ತಿರುಗ್ತೀರ. ಸೊ ಅದು ಸೋಲ್ಗೆ ಟ್ರಾನ್ಸ್ಮಿಟ್ ಆಗಿರುತ್ತೆ ನೇಮು. ಸೊ ಆ ಬಾಡಿಗೆ ಎಷ್ಟು ನೇಮ್, ಇವಾಗ ಸಪೋಸ್ ಒಂದು ಪಾಸಿಟಿವ್ ನೇಮ್ ಇದ್ದು ಪಾಸಿಟಿವ್ ಆಕ್ಸಿಲೇಷನ್ ಇದ್ದಾಗ ಆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ನೋಡಿ. ನೀವು ಸೇವ್ ಮಾಡ್ಕೊಳ್ಳೋದ್ರಿಂದ ಏನು ಡಿಫ್ರೆನ್ಸ್ ಆಗಲ್ಲ, ಬಟ್ ನೀವು ಹೇಗೆ ಕರಿತೀರ ಅನ್ನೋದನ್ನು ಡಿಫ್ರೆನ್ಸ್ ಆಗುತ್ತೆ. ಮುಂದಿನ ಹೆಸರು ಬಂದ್ಬಿಟ್ಟು ಪುಷ್ಪ. ಸೊ ಪುಷ್ಪ ಅನ್ನೋದು ಇತ್ತೀಚೆಗೆ ತುಂಬ ಫೇಮಸ್ ಆಗೋಂಥ ನೇಮು ನೋಡಿ. ಒಂದೇ ಒಂದು ಪುಷ್ಪ ಅನ್ನೋದು ಅಕಸ್ಮಾತ್ ಒಂದು ಫೀಮೇಲ್ ಹೆಸರಲ್ಲಿದ್ದಾಗ ನೋಡಿ, ಜನರಲಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಪಿ ಅಲ್ಲಿ ಯಾರಾದರೂ ಫೀಮೇಲ್ಸ್ ಹೆಸರಿರೋರು ಜನರಲಾಗಿ ಸ್ವಲ್ಪ ಲೇಜಿ ಅಂತೀನಿ, ಬೇಜಾರು ಮಾಡ್ಕೊಬೇಡಿ ಹೆಣ್ಮಕ್ಳು ನೋಡ್ತಾ ಇತ್ತು ಅಂತಂದರೆ. ಹಂಗಂದರೆ ಲೇಜಿ ಅಂದರೆ ಅವ್ರಿಗೋಸ್ಕರ ಲೇಜಿ. ಇವಾಗ ಅವ್ರ ಮನೇಲಿ ಒಬ್ಬರು ಪಾಪ ಅವರು ಹೌಸ್ ವೈಫ್ ಆಗಿರ್ತಾರೆ, ಏನಾಗಿರುತ್ತೆ ಅಂದರೆ ಮಕ್ಕಳಿಗೆ ಟಿಫಿನ್ ಮಾಡಿಕೊಡೋದು, ಯಜಮಾನ್ರಿಗೆ ಊಟ ಕಳಿಸ್ಕೊಡೋದು, ಬೆಳಗ್ಗೆ ತಿಂಡಿ ಮಾಡೋದು, ಸ್ಕೂಲ್ ಕಳಿಸೋದು ಎಲ್ಲ ಪಾಪ ತುಂಬ ಕಷ್ಟಪಟ್ಟು ಮಾಡ್ತಿರ್ತಾರೆ. ಬಟ್ ಅವ್ರ ವಿಷಯ ಅಂತ ಬಂದಾಗ ಸೆಲ್ಫ್ ಕೇರ್ ಅಂತ ಬಂದಾಗ, ಅಯ್ಯೋ ಬಿಡು ಆಮೇಲೆ ಮಾಡೋಣ, ಅರ್ಧ ಗಂಟೆ ಆದಮೇಲೆ ಮಾಡೋಣ, ಇಲ್ಲ ಸ್ವಲ್ಪ ಹೊತ್ತು ಮಲಗಬೇಡ, ಈ ಥರ ಪುಷ್ಪ ಅನ್ನೋದೆಲ್ಲ ಜನರಲಾಗಿ ಪಿ ಅನ್ನೋ ಲೆಟ್ರ್ ಇಟ್ಕೊಂಡಿರೋ ಯಾವುದೇ ಒಂದು ಫೀಮೇಲ್ಸ್ಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಈ ಪುಷ್ಪ ಅನ್ನೋದನ್ನು ಇನ್ನೊಂದು ಫ್ಯಾಕ್ಟ್ರಲ್ಲಿ ತೊಗೊಂಡಾಗ ಇವರೊಂಥರ ಇಂಡಿಪೆಂಡೆಂಟ್ ಪೀಪಲ್. ಇವ್ರಿಗೆ ಒಂದು ಸ್ವಲ್ಪ ಇಂಡಿಪೆಂಡೆನ್ಸ್ ಜಾಸ್ತಿ ಇಷ್ಟ, ಯಾರ ಮಾತು ಕೇಳೋಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಅವ್ರಿಗೆ ಏನಂತಾರೆ, ಅವ್ರು 10 ಜನ ಹೇಳಿದ್ರು ಕೊನೆಗೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನೇ ಅವ್ರಲ್ಲೇ ಮಾಡಬೇಕು ಅನ್ನೋದು ಒಂದು ವಿಶ್ಲೇಷಣೆ, ಜನರಿಕ್ ವಿಶ್ಲೇಷಣೆ ಮೇಡಮ್. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಪ್ರಾಸ್ಪೆರಿಟಿ ಚೆನ್ನಾಗಿರುತ್ತೆ ಇವ್ರಿಗೆ. ಯು ಅನ್ನೋ ಲೆಟ್ರ್ ಬಂದಾಗ ನಾವು ಪ್ರಾಸ್ಪೆರಿಟಿ ಲೆಟರ್ ಅಂತ ಹೇಳ್ತೀರಿ. ಆ ಥರ ಎಸ್ ಅಂತ ಬಂದ್ರೂ ನಾನು ಹೇಳ್ದಂಗೆ ಸ್ವಲ್ಪ ನೇಮ್ ಫೇಮ್ ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ ಇವರು ಸ್ವಲ್ಪ ಬೇರೆಯವ್ರ ಮಾತು ಕೇಳಿದಾಗ ಸ್ವಲ್ಪ ಗ್ರೋತ್ ಚೆನ್ನಾಗಾಗ್ತಾರೆ. ಓಕೆ ಸರ್, ಮುಂದಿನ ಹೆಸರು ಅಂಜಲಿ. ಸೊ ಅಂಜು ಅಂತಲೂ ಕರೀತಾರೆ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ಅಂಜಲಿ ಅನ್ನೋದೊಂದು ವೆರಿ ಫೇಮಸ್ ನೇಮ್. ನಾವು ಕಿಡ್ಸ್ ಆಗಿದ್ದಾಗ ಒಂದು ತುಂಬ ಇವಾಗ ನೋಡಿ, ಇವಾಗೆಲ್ಲ ಬಾಯ್ಸ್ ನೇಮಲ್ಲಿ ವಿಹಾನ್ ಅನ್ನೋದೊಂದು ಟ್ರೆಂಡಿಂಗ್ ನೇಮು, ವಿವಾನ್ ಟ್ರೆಂಡಿಂಗ್ ನೇಮು. ಆಗ ನಾವು 80s ಹುಟ್ಟಿದವರು 70s ಹುಟ್ಟಿದವ್ರಿಗೆ ಅಂಜಲಿ ಅನ್ನೋದು ಆ ಥರ ಎಲ್ಲ ತುಂಬ ಟ್ರೆಂಡಿಂಗ್ ನೇಮ್ ನೋಡಿ. ಅಂಜಲಿಲಿ ಒಂದೇ ಒಂದು ವಿಷಯ ಏನಂತಂದರೆ, ಒಂದು ಇದನ್ನು ನೀವು ಪಾಸಿಟಿವ್ ಆಗಿ ತೊಗೊಬೋದು, ನೆಗೆಟಿವ್ ಆಗಿ ತೊಗೊಬೋದು. ದೇ ವಿಲ್ ಲಿವ್ ಅ ಲೈಫ್ ಫಾರ್ ಅದರ್ಸ್. ಅಂದರೆ ಅವ್ರಿಗೋಸ್ಕರ ಹುಟ್ಟಿಲ್ಲ, ಬೇರೆಯವ್ರಿಗೋಸ್ಕರ ಹುಟ್ಟಿದ್ದಾರೆ ಅಂತ. ಈ 12-3 ನಂಬರ್ ಬಂದಾಗ ಏನಾಗುತ್ತೆ ಅಂತಂದರೆ, ಅವ್ರಿಗೋಸ್ಕರ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ಮಾಡೋದೇ ಅವ್ರದ್ದು ಜಾಸ್ತಿ ವಿಶೇಷ. ಬಟ್ ಅದೇ ಥರ ಕೆಲವೊಂದು ಹೆಸರುಗಳಿಗೆ ಹೇಳ್ದಂಗೆ, ಏನೋ ಹೆಸರು ಫೀಮೇಲ್ಸಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ಒಂಥರ ಪಾಸಿಟಿವ್ ಅಪ್ರೋಚ್ ಇರುತ್ತೆ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ, ನಿಮಗೋಸ್ಕರ ಅಂಜಲಿ ಅಂತ ಯಾರಾದರೂ ಹೆಸರು ಇಟ್ಕೊಂಡಿತ್ತು ಅಂದರೆ ನಿಮಗೋಸ್ಕರ ನೀವು ಸ್ವಲ್ಪ ಮಾಡ್ಕೊಳ್ಳಿ, ಬೇರೆಯವ್ರಿಗೋಸ್ಕರ ಮಾಡೋದೇ ಆಗಿರುತ್ತೆ ನಿಮ್ಮ ಜೀವನ. ಫೈನ್ ಸರ್. ಮುಂದಿನ ಹೆಸರು ರೇಷ್ಮಾ. ನೋಡಿ, ರೇಷ್ಮಾ ಅಲ್ಲಿ ನಾವು ಇದನ್ನು ಒಂದು 50% ಪೀಪಲಲ್ಲಿ ಅಬ್ಸರ್ವ್ ಮಾಡಿದ್ದೀರಿ. ಈ ಮಾ ಅನ್ನೋ ವೈಬ್ರೇಷನ್ ಬಂದ್ಬಿಟ್ಟು ಆ್ಯನಿಮಲ್ ಲವರ್ಸ್ ಅಂತ ನಾವು ಒಂದು ಹೇಳ್ಬೋದು. ನಾವು ಹೇಳಕ್ಕೆ ಹೋದಾಗ ಆ್ಯನಿಮಲ್ ಲವರ್ಸ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ರೇಷ್ಮಾಲಿ ಏನಾಗ್ತಾ ಇದೆ ಅಂತಂದರೆ, ಸ್ವಲ್ಪ ಇವಾಗ ಈ ನಂಬರ್ 20 ಅಂತ ಬಂದಾಗ ಏನಾಗುತ್ತೆ ಅಂದರೆ, ಹಿಟ್ಲರ್ಗೆ 20 ಅಂತಿತ್ತು. ಅದೇ ಥರ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ರೇಷ್ಮಾ ಅಂದರೆ ಹಿಟ್ಲರ್ ಅಂತಲ್ಲ. ಇದನ್ನು ನಾವು ಏನು ಹೇಳ್ತೀರಿ ಅಂತಂದರೆ, ಐದರ್ ದೇ ಕನ್ಸ್ಟ್ರಕ್ಟ್ ದ ಸೊಸೈಟಿ ಆರ್ ಡಿಸ್ಟ್ರಕ್ಟ್ ದ ಸೊಸೈಟಿ. ಅದನ್ನು ನಾವು ಡಿಕೋಡ್ ನೇಮ್ನ ಡಿಕೋಡ್ ಮಾಡಿದಾಗ ಏನಂತ ಹೇಳ್ತೀರಿ ಅಂತಂದರೆ, ಈಗ ಅಕಸ್ಮಾತ್ ಈ ರೇಷ್ಮಾ ಅಂತ ಹೆಸರಿರೋರು ಹೆಂಗೆ ಅಂತಂದರೆ, ಅವ್ರೇನಾದರೂ ಯಾರಿಗಾದ್ರೂ ಒಳ್ಳೇದು ಮಾಡಬೇಕಂದ್ರೆ ತುಂಬ ಒಳ್ಳೇದು ಮಾಡಿ ಸಮಾಜನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಸೆಲ್ಫ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದೇ ಥರ ಅವ್ರಿಗೇನಾದರೂ ಯಾರಾದರೂ ಮೋಸ ಮಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ದೇ ವಿಲ್ ಮೇಕ್ ಶೋರ್ ಅವ್ರಿಗೆ ಏನು ಅನ್ಯಾಯ ಆಗಿದೋ ಅದ್ರದ್ದು ಏನು ಸೇಡಿದೆಯೋ ಅದನ್ನು ತೀರಿಸ್ಕೊಂತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಹೆಸರು ವೀಣಾ. ನೋಡಿ, ವೀಣಾ ಅಲ್ಲಿ ಒಂದು ವೈಬ್ರೇಷನ್ ಇದೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. EEN ಅನ್ನೋದು ನಾವು 555 ವೈಬ್ರೇಷನ್ ಅಂತ ಹೇಳ್ತೀರಿ. ಕರೀನಾ ಕಪೂರ್ KREEN ಅನ್ನೋದು ಒಂದು. ಅದೇ ಥರ ನೆಹರಾ ಅನ್ನೋದು, ಆಶೀಶ್ ನೆಹರಾ ಅಂತ NEH 555 ಅಂತ ಒಂದು ವೈಬ್ರೇಷನ್. ಸೊ ಜನರಲಾಗಿ ವೀಣಾ ಅನ್ನೋದು ಈ 555 ಎಫೆಕ್ಟ್ ಅಂತ ನಾವೇನು ಹೇಳ್ತೀರಿ ಇದು, ಅದರಿಂದ ಅವ್ರದ್ದು ನೇಮ್ ಫೇಮ್ ಚೆನ್ನಾಗಿರುತ್ತೆ. ಅದೇ ಥರ ಏನೇ ಒಂದು ಮಾಡೋಕ್ಕೆ ಹೋದಾಗೂ ಒಂದು ಕ್ವಿಕ್ ಆ್ಯಕ್ಷನ್ಸ್ ಇರುತ್ತೆ ಅವ್ರದ್ದು. ಯಾಕಂದರೆ 5 ಅನ್ನೋ ನಂಬರ್ ಬಂದುಬಿಟ್ಟು ನಾವು ನಪುಂಸಕ ನಂಬರ್ ಅಂತ ಹೇಳ್ತೀವಿ ನ್ಯೂಮರಾಲಜಿಲಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂಥರ ಒಂದು ಕ್ರಿಯೇಟಿವ್ ನಂಬರ್ ಅಂತ ಹೇಳ್ಬೋದು ಅದನ್ನು, ಇಲ್ಲ ಅಂತಂದರೆ ಒಂದು ಪ್ರಿನ್ಸ್ಲಿ ನಂಬರ್ ಅಂತ ಹೇಳ್ಬೋದು. ಸೊ ಒಂದು ಚಾರ್ಮಿಂಗ್ ಆಗಿರ್ತಾರೆ, ಒಂದು ಎಂಟರ್ಟೈನ್ ಮಾಡೋ ಅಂಥ ಒಂದು ನಂಬರ್ಸು. ಬಟ್ ಓನ್ಲಿ ಅಗೇನ್ ಸೇಮ್ ನೇಮ್ ಟೋಟಲ್ ಒಂದೇ ಒಂದು ರಾಂಗ್ ಏನಾಗಿದೆ ಅಂದರೆ, ಇಲ್ಲಿ ಇವರು ಅಷ್ಟೇ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ನೆಗೆಟಿವ್ ಫಸ್ಟ್ ಯೋಚನೆ ಮಾಡಿ ಆಮೇಲೆ ಪಾಸಿಟಿವ್ ಯೋಚನೆ ಮಾಡ್ತಾರೆ. ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಸರ್, ಮುಂದಿನ ಹೆಸರು ಲಕ್ಷ್ಮಿ. ನೋಡಿ, ಈ ಲಕ್ಷ್ಮಿ ಅನ್ನೋದ್ರಲ್ಲಿ ಏನಾಗ್ತಾಯಿದೆ ಅಂತಂದರೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ನೇಮ್, ನಮ್ಮ ದೇವರು, ನಮ್ಮ ಫೇವ್ರೇಟ್ ದೇವರು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂತಂದರೆ, ಈ ಲಕ್ಷ್ಮಿ ಅನ್ನೋ ಹೆಸರಲ್ಲಿ ದಯವಿಟ್ಟು AKS ಅನ್ನೋ ವೈಬ್ರೇಷನ್ ಇದೆಯಲ್ಲ, ಅದು ಸ್ವಲ್ಪ ಫ್ಯಾಮಿಲಿ ಲೈಫ್ ಇಶ್ಯೂ ಕೊಡುತ್ತೆ. ಸೊ ಆದಷ್ಟು ನೀವು ಲಕ್ಷ್ಮಿ ಅನ್ನೋರು XMI ಅನ್ನೋದು ಒಂದು ವೈಬ್ರೇಷನ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಲಕ್ಷ್ಮಿ ಅನ್ನೋರ ಹೆಸರಲ್ಲಿ ಜನರಲಾಗಿ ಫ್ಯಾಮಿಲಿ ಲೈಫ್ ಇಶ್ಯೂಸ್ ನೋಡಿದ್ರಿ. ಯಾಕಂದರೆ ಈಸ್ ಎ ಇಂಡಿಕೇಶನ್ ಆಫ್ ನ್ಯೂಮರಾಲಜಿ ಲಾಸ್ ಅಂತ ಹೇಳ್ತೀರಿ. ನೋಡಿ, ಲಾಸ್ ಬಂದು ಯಾವಾಗಲೂ ಬರೀ ದುಡ್ಡೇ ಅಲ್ಲ. ಇಟ್ ಕ್ಯಾನ್ ಬಿ ಅ ಫ್ಯಾಮಿಲಿ ಲೈಫ್ ಲಾಸ್, ಇಟ್ ಕ್ಯಾನ್ ಬಿ ಎನಿ ಅದರ್ ಲಾಸ್.
ಆಯಿತಾ. ಅದೇ ಥರ AKS ಅನ್ನೋ ವೈಬ್ರೇಷನ್ನು ಹೆಣ್ಮಕ್ಳಿಗೆ ಒಳ್ಳೆಯದಲ್ಲ. ಸೊ ಅದನ್ನು AKSನ ಎಕ್ಸ್ ಅನ್ನೋ ವೈಬ್ರೇಷನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಎಕ್ಸ್ ಈಸ್ ಅ ಪ್ರೊಟೆಕ್ಷನ್ ಲೆಟರ್ ಅಂತ ನಾವು ಹೇಳ್ಬೋದು. ಅದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಅಂದರೆ, ಜನರಲಾಗಿ ಲಕ್ಷ್ಮಿ ಅಂದರೆ ದುಡ್ಡು ಇದ್ದೇ ಇರುತ್ತೆ ಅಂತ. ಈ ಐ ಅನ್ನೋ ಹೆಸರು ಎಂಡ್ ಆಗ್ತಿರೋದ್ರಿಂದ ಸ್ವಲ್ಪ ದುಡ್ಡು ಚೆನ್ನಾಗಿ ಓಡಾಡುತ್ತೆ ಇವ್ರಿಗೆ. 19 ಅನ್ನೋದು ಬಂದ್ರೂ ಇವರೊಂದು ಲೀಡರ್ಶಿಪ್ ಕ್ವಾಲಿಟೀಸಲ್ಲೂ ತುಂಬ ಇರ್ತಾರೆ ಮೇಡಮ್. ಕೊನೆ ಹೆಸರು ರೇಖಾ ಅಂತ. ಇವ್ರು ಆ್ಯಕ್ಚುಲಿ ನನ್ನ ಕೊಲೀಗು. ರೇಖಾ ಅಂತಲೂ ಕರಿತೀವಿ, ಕುಮುದ ಅಂತಲೂ ಇನ್ನೊಂದು ಹೆಸರಿದೆ. ಸೊ ಎರಡು ಕೂಡ ಯೂಸೇಜಲ್ಲಿದೆ. ಇವರ ಹೆಸರುಗಳ ಬಗ್ಗೆ ವಿಶ್ಲೇಷಣೆ ಕೊಡೋದಾದರೆ ನೋಡಿ, ಜನರಲ್ ಆಗಿ ಇದು ಅಬ್ಸರ್ವ್ ಮಾಡಿ, ನಾವು ಈ ನೇಮ್ಸ್ ಬಂದು ಒಂದು ರಿಸರ್ಚ್ ಮಾಡಿದ್ದೀರಿ ಮೇಡಮ್. ಹೇಗೆ ಅಂತಂದರೆ ಓವರ್ ದ ಪೀರಿಯಡ್ ಆಫ್ 14 ಇಯರ್ಸ್ ನಾನು ನ್ಯೂಮರಾಲಜಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಯಾರ್ಯಾರು ಹೆಸರಲ್ಲಿ 2 ಯು ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ನೋಡಿ ಕುಮುದ ಅನ್ನೋ ಹೆಸರಲ್ಲಿ 2 ಯು ಇದೆ. ಅದೇ ಥರ ನಾನು ಜನರಿಕಾಗಿ ಹೇಳ್ತಾಯಿನಿ, ನಾವು 100 ಜನದಲ್ಲಿ 80 ಜನರಲ್ಲಿ 2 ಯು ಇತ್ತಂತಂದರೆ ಅವ್ರಿಗೆ ಲವ್ ಫೇಲಿಯರ್ ಆಗಿರುತ್ತೆ, ಅಂದರೆ ಲವ್ ಮ್ಯಾರೇಜ್ ಆಗಿರ್ತಾರೆ. ಚೆಕ್ ಮಾಡ್ಕೊಳ್ಳಿ ಬೇಕಂದರೆ, ಲವ್ ಫೇಲಿಯರ್ ಆಗಿರುತ್ತೆ, ಇಲ್ಲಾಂದರೆ ಲವ್ ಮ್ಯಾರೇಜ್ ಆಗಿರ್ತಾರೆ. ಇದು ಎರಡರಲ್ಲೊಂದು 100% ಸಾಧ್ಯತೆ ಇದೆ ಕುಮುದ ಅನ್ನೋ ಹೆಸರಲ್ಲಿ. ಬಟ್ ಅಟ್ ಸೇಮ್ ಟೈಮ್ ಕುಮುದ ಅನ್ನೋ ನೇಮ್ ಬಂದ್ಬಿಟ್ಟು 28 ಟೋಟಲ್ ಇದ್ದಾಗ ಸ್ವಲ್ಪ ಹಣಕಾಸು ಖರ್ಚುಗಳು ಅನ್ನೆಸರಿಯಾಗಿ ಆಗಿಬಿಡುತ್ತೆ. ಬಟ್ ನೋಡಿ, ಈ ರೇಖಾ ಅನ್ನೋದು ನಾನು ಇದು ಕೊನೆ ಹೆಸರಾಗಿರೋದ್ರಿಂದ ಕೆಲವೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ರೇಖಾ ಅನ್ನೋದು ಒಂದು 15 ನಂಬರ್, 6 ನಂಬರ್ ಅಂತ ಹೇಳ್ತೀರಿ. 6 ಈಸ್ ಅ ಲಕ್ಷ್ಮಿ ನಂಬರ್ ಅಂತ ಹೇಳ್ತೀರಿ. ಬಟ್ ಏನಾಗುತ್ತೆ, 6 ಎಲ್ಲರಿಗೂ ವರ್ಕ್ ಆಗುತ್ತಾ? ಇಲ್ಲ, ಆಯಿತಾ. ಕೆಲವೊಬ್ಬರು 6 ಯಾರಿಗೆ ಲಕ್ಕಿ ನಂಬರ್ ಇರುತ್ತೋ ಈ ಹೆಸರು ಇಟ್ಕೊಂಡಾಗ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ಥರ ಅಕಸ್ಮಾತ್ ಕೆಲವೊಬ್ಬರಿಗೆ 3ನೇ ತಾರೀಕಲ್ಲಿ ಹುಟ್ಟಿರೋರಿಗೆ 6ನೇ ನಂಬರು ಆಪೋಸಿಟ್ ನಂಬರು. ಸಪೋಸ್ ಯಾರಾದರೂ 3, 12, 21, 30ನೇ ತಾರೀಕಲ್ಲಿ ಹುಟ್ಬಿಟ್ಟು ರೇಖಾ ಅಂತ ಇಟ್ಕೊಂಡಿದ್ರೆ ಈ ನೇಮ್ದು ಪಾಸಿಟಿವ್ ಫ್ಯಾಕ್ಟರ್ಸು ನೆಗೆಟಿವ್ ಆಗಿ ವರ್ಕ್ ಆಗ್ತಿರುತ್ತೆ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಒಂದು ವಿಶ್ಲೇಷಣೆ ಕೊಟ್ಟರೆ ಎಲ್ಲ ವೀಕ್ಷಕರಿಗೆ. ದಯವಿಟ್ಟು ಈ ಸಂಚಿಕೆ ನಿಮ್ಗೆ ಇಂಟ್ರೆಸ್ಟ್ ಆಗಿತ್ತು ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಆಯ್ದ ಒಂದು ನೇಮ್ಸ್ನ ತೊಗೊಂಡು ನಾವು ಆದಷ್ಟು ಇನ್ನೂ ಡೀಟೇಲ್ಡಾಗಿ ಇವಾಗ ಹೇಗೆ ಹೇಳಿದ್ರೋ ಆ ಥರ ಒಂದು ಡೀಟೇಲ್ಡಾಗಿ ಒಂದು ಹೆಸರು ಕೊಡಲಿಕ್ಕೆ ಟ್ರೈ ಮಾಡೋಣ. ಹೌದು, ಯಾಕಂದರೆ ನೀವು ಡೇಟ್ ಆಫ್ ಬರ್ತ್ ಹಾಕಿಲ್ಲ ಅಂದರೆ ಆ ಹೆಸರುಗಳನ್ನು ನಾವು ಸೆಲೆಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ದಯವಿಟ್ಟು ನಿಮ್ಮ ಸಂಪೂರ್ಣ ಹೆಸರು ಹಾಗೆಯೇ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನೋಡ್ತಾ ಇರಿ ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನಲ್. ವಿಸ್ತಾರ ನ್ಯೂಸ್, ನಿಖರ ಜನಪರ.